ರೂತಳ ಅಧ್ಯಾಯ. ನವೋಮಿ ಮತ್ತು ಅವರ ಕುಟುಂಬದವರು ಬೆತ್ಲೆಹೇಮ್ನಿಂದ ಮೋವಾಬ್ಗೆ ಹೋದರು. ಅವರು ಮೋವಾಬ್ಗೆ ಹೋದ ತಕ್ಷಣ ಶಾಪಗ್ರಸ್ತರಾಗಲು ಪ್ರಾರಂಭಿಸಿದರು. ಎಲಿಮೆಲೆಕನು ಸತ್ತನು, ಮಹಲೋನನು ಸತ್ತನು ಮತ್ತು ಚಿಲ್ಯಾನನು ಸತ್ತನು. ಅವರ ಮರಣದ ಮೊದಲು ಅವರು ಬೆತ್ಲೆಹೇಮ್ಗೆ ಹಿಂತಿರುಗಬಹುದಾಗಿತ್ತು, ಆದರೆ ಅವರು ಅಲ್ಲಿಯೇ ಉಳಿದುಕೊಂಡದ್ದರಿಂದ ಅವರು ಸತ್ತರು. ಅವಳು ಪತಿ ಮಕ್ಕಳನ್ನು ಕಳೆದುಕೊಂಡ ನಂತರ ಬೆತ್ಲೆಹೇಮ್ಗೆ ಹಿಂತಿರುಗಿದಳು. ಬೈಬಲ್ನಲ್ಲಿ ತುಂಬ ಆಸಕ್ತಿದಾಯಕ ಸಂಗತಿ ಏನೆಂದರೆ, ದೇವರು ಅವರನ್ನು ಬಹಳವಾಗಿ ಆಶೀರ್ವದಿಸಿದ್ದಾನೆ ಮತ್ತು ಅವರನ್ನು ಹೇಗೆ ಮುನ್ನಡೆಸುತ್ತಾನೆ ಎಂಬುದನ್ನು ನಾವು ನೋಡಬಹುದು. ಅವರು ಬೆತ್ಲೆಹೇಮ್ಗೆ ಹಿಂತಿರುಗಿದಾಗ ಅಂದಿನಿಂದ 1ರಿಂದ 10ರವರೆಗೂ ಅವರು ಏನು ಮಾಡಿದರೂ ಅದು ಸಾಧ್ಯವಾಯಿತು. ನೀವು ದೇವರಿಂದ ದೂರವಿರುವಾಗ ಮತ್ತು ಕಷ್ಟದ ಸಮಯದಲ್ಲಿ ಪುನಃ ದೇವರ ಬಳಿ ಬರಬೇಕು. ನಾವು ನಂಬಿಕೆಯಿಂದ ಜೀವಿಸುವಾಗ ದೇವರು ವಾಗ್ದಾನ ಮಾಡಿದ ಬೆತ್ಲೆಹೇಮ್ನಲ್ಲಿ ನಮ್ಮ ಹೃದಯಗಳು ಇರಬೇಕು. ಇದು ನಿಮ್ಮ ಹೃದಯವನ್ನು ದೇವರೊಂದಿಗೆ ಹಂಚಿಕೊಳ್ಳುವುದು. ನಮ್ಮ ಜೀವನದಲ್ಲಿ ಮೋವಾಬ್ ದೇಶ ಮತ್ತು ಬೆತ್ಲೆಹೇಮ್ ದೇಶಗಳಿವೆ. ನೀವು ದೇವರನ್ನು ಬಿಡಬಾರದು, ದೇವರು ವಾಗ್ದಾನ ಮಾಡಿದ ಬೆತ್ಲೆಹೇಮನ್ನು ಬಿಡಬಾರದು. ದೇವರನ್ನು ವಿಶ್ವಾಸಿಸಬೇಕು.